ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಹಾವೇರಿಯ ಜಿಲ್ಲೆಯ ಪ್ರತಿನಿಧಿ ನಾಗರಾಜ್ ಮಾಕಾಪುರ್. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ನಡೆದಿರತಕ್ಕಂಥ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಅನ್ಯಕೋಮಿನ ಯುವಕ ಮೂತ್ರ ವಿಸರ್ಜನೆ ಮಾಡಿರ್ತಕ್ಕಂಥ ಈ ಆರೋಪದ ಪ್ರಕರಣ ಜಿಲ್ಲೆಯಲ್ಲಿ ಕೂಡ ಭಾಳಷ್ಟು ವಿವಾದಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಹೀಗಾಗಿ ಹಿಂದೂ ಪರ ಸಂಘಟನೆಗಳು ಕೂಡ ನಾಳೆ ಅಂದರೂ ಕೂಡ ಬಂದ್ಗೆ ಕರೆಯನ್ನು ಕೊಟ್ಟಿರ್ತಿದ್ರು. ಆದರೆ ಈ ಬೆಳವಣಿಗೆ ಬೆನ್ನಲ್ಲೇ ಕೂಡ ಮತ್ತಷ್ಟು ಜಿಲ್ಲಾಡಳಿತ ಮಹತ್ತರವಾದಂಥ ನಿರ್ಧಾರವನ್ನು ಕೈಗೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಶ್ರೀರಾಮ ಸೇನೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರನ್ನು ಕೂಡ 2 ತಿಂಗಳ ಕಾಲ ಹಾವೇರಿ ಜಿಲ್ಲೆಯನ್ನು ಪ್ರವೇಶಿಸದಂತೆ ಜಿಲ್ಲಾಡಳಿತ ಈಗಾಗಲೇ ನಿರ್ಬಂಧವನ್ನು ಹೇರಿರ್ತಕ್ಕಂಥದ್ದು. ಕಾನೂನು ಸುವ್ಯವಸ್ಥೆಯ ಮುಂದಾಲೋಚನೆಯನ್ನು ಇಟ್ಕೊಂಡು ಈ ಒಂದು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಭಾಳಷ್ಟು ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಶಿಗ್ಗಾವಿ ಪಟ್ಟಣದಲ್ಲಿ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಅನ್ಯಕೋಮಿನ ಯುವಕ ಮೂತ್ರ ವಿಸರ್ಜನೆ ಮಾಡಿದ ಬಳಿಕವಾಗಿ ಸಾಕಷ್ಟು ಆರೋಪ ಮತ್ತು ಪ್ರತ್ಯಾರೋಪಗಳು ಕೂಡ ಎಡೆಮಾಡಿಕೊಟ್ಟಿತ್ತು. ಹೀಗಾಗಿ ಅಲ್ಲಿ ಸ್ಥಳೀಯರಾಗಿರ್ತಕ್ಕಂಥ ಚಾಲಕರು, ಟ್ಯಾಕ್ಸಿ ಚಾಲಕರು ಮತ್ತು ಮಾಲಕರ ಸಂಘದವರು ಕೂಡ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ದರು. ಆತನನ್ನು ಗಡೀಪಾರನ್ನು ಮಾಡಬೇಕು ಮತ್ತು ಆತನನ್ನು ಪೊಲೀಸ್ ಠಾಣೆಯಿಂದ ಕರೆದುಕೊಂಡು ಬಂದು ಅದನ್ನು ಸ್ವಚ್ಛತೆಯನ್ನು ಮಾಡಿಸಬೇಕು ಅನ್ನುವಂಥ ಒತ್ತಾಯಗಳನ್ನು ಕೂಡ ಹಿಂದೂ ಪರ ಸಂಘಟನೆಗಳು ಕೂಡ ಮಾಡಿದ್ವು. ಈ ಬೆಳವಣಿಗೆ ಬೆನ್ನಲ್ಲೇ ಕೂಡ ಶಿಗ್ಗಾವಿ ಪಟ್ಟಣಕ್ಕೆ ಆಗಮಿಸಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರು ಕೂಡ ಈ ಒಂದು ಬಂದ್ಗೆ ಕರೆಯನ್ನು ಕೊಟ್ಟಿದ್ದರು ಮತ್ತು ಬಂದ್ಗೆ ಎಲ್ಲರೂ ಕೂಡ ಬೆಂಬಲಿಸುವಂತೆ ಕೂಡ ಒಂದಿಷ್ಟು ಮನವಿಗಳನ್ನು ಕೂಡ ಮಾಡಿದರು. ಹೀಗಾಗಿ ಅದು ಕೂಡ ಈದ್ ಮಿಲಾದ್ ದಿನದಂದೇ ಬಂದ್ ಕರೆ ಕೊಟ್ಟಿರೋದ್ರಿಂದ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಗೆ ಭಾಳಷ್ಟು ಧಕ್ಕೆ ಉಂಟಾಗ್ತಾ ಇದೆ ಅನ್ನುವಂಥ ಗುಪ್ತಚರ ಮಾಹಿತಿಗಳು ಕೂಡ ಪೊಲೀಸ್ ಇಲಾಖೆಗಿತ್ತು. ಹೀಗಾಗಿ ಈ ಒಂದು ಕ್ರಮವನ್ನು ಕೂಡ ಈಗ ಪೊಲೀಸ್ ಇಲಾಖೆ ಕೈಗೊಂಡಿರ್ತಕ್ಕಂಥದ್ದು. ಸುಮಾರು 2 ತಿಂಗಳ ಕಾಲ ಅಂದರೆ ಅಕ್ಟೋಬರ್ 14ರವರೆಗೆ ಪ್ರಮೋದ್ ಮುತಾಲಿಕ್ ಅವರು ಕೂಡ ಹಾವೇರಿ ಜಿಲ್ಲೆಗೆ ಆಗಮಿಸಿದಂತೆ ನಿರ್ಬಂಧವನ್ನು ಹೇರಿರ್ತಕ್ಕಂಥದ್ದು. ಹೀಗಾಗಿ ಆ ನಿರ್ಬಂಧದ ಕಾಪಿಯನ್ನು ಕೂಡ ಅವರ ಕಚೇರಿಗೆ ತೆರಳಿ ಪೊಲೀಸ್ ಇಲಾಖೆಯವರು ಕೂಡ ಅವರಿಗೆ ಮನವರಿಕೆಯನ್ನು ಮಾಡಿದ್ದಾರೆ. ಹೀಗಾಗಿ ಒಂದು ವೇಳೆ ಈ ಬೆಳವಣಿಗೆ ಬೆನ್ನಲ್ಲೇ ಕೂಡ ಪ್ರಮೋದ್ ಮುತಾಲಿಕ್ ಅವರು ಕೂಡ ಹಾವೇರಿ ಜಿಲ್ಲೆಯನ್ನು ಪ್ರವೇಶವನ್ನು ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಕೂಡ ಗಡಿಯಲ್ಲಿ ಅವರನ್ನು ತಡೆಯುವಂಥ ಕೆಲಸವನ್ನು ಮಾಡ್ತದೆ. ಮತ್ತೊಂದು ಕಡೆ ಅದೇನಾದರೂ ಉಲ್ಲಂಘನೆ ಆದಂಥ ಸಂದರ್ಭದಲ್ಲಿ ಅವರ ಮುಂದಿನ ದಿನಗಳಲ್ಲಿ ಕೂಡ ಅವರಿಗೆ ಕಾನೂನಾತ್ಮಕವಾದಂಥ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇರ್ತದೆ. ಹೀಗಾಗಿ ಪ್ರಮೋದ್ ಮುತಾಲಿಕ್ ಅವರಿಗೆ ಕೂಡ ಜಿಲ್ಲಾಡಳಿತ ಒಂದು ರೀತಿಯಾದಂಥ ಬಿಗ್ ಶಾಕನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ 63ಕ್ಕೂ ಹೆಚ್ಚು ಪ್ರಕರಣಗಳನ್ನು ಕೂಡ ಪೊಲೀಸ್ ಇಲಾಖೆ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ರಟ್ಟಿಹಳ್ಳಿ ಭಾಗ ಆಗಿರ್ಬೋದು ಮತ್ತು ಸವಣೂರು ಆಗಿರ್ಬೋದು ಮತ್ತು ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಒಂದಿಷ್ಟು ಕೋಮು ಸೂಕ್ಷ್ಮ ಪ್ರದೇಶಗಳನ್ನು ಕೂಡ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಪ್ರಮೋದ್ ಮುತಾಲಿಕ್ ಅವರು ಕೂಡ ಪ್ರಚೋದನಕಾರಿ ಭಾಷಣವನ್ನು ಮಾಡುವುದರಿಂದ ಪ್ರಚೋದನಕಾರ ಭಾಷಣಕ್ಕೆ ಒಂದಿಷ್ಟು ಜನರು ಕೂಡ ಒಳಗಾಗ್ತಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಅಹಿತಕರ ಘಟನೆಗಳು ಕೂಡ ನಡೆಯಬಹುದು ಅನ್ನುವಂಥ ಒಂದು ರೀತಿಯಾದಂಥ ಗುಪ್ತಚರ ಮಾಹಿತಿಗಳು ಕೂಡ ಪೊಲೀಸ್ ಇಲಾಖೆಗೆ ಇರ್ತಕ್ಕಂಥದ್ದು. ಹೀಗಾಗಿ ಇವೆಲ್ಲವನ್ನು ತಡೆಗಟ್ಟಲಿಕ್ಕೆ ಮತ್ತು ಪ್ರಮೋದ್ ಮುತಾಲಿಕ್ ಅವರ ಮೇಲೆ ಇರ್ತಕ್ಕಂಥ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿರ್ತಕ್ಕಂಥ 63ಕ್ಕೂ ಹೆಚ್ಚು ಪ್ರಕರಣಗಳನ್ನು ಕೂಡ ವರದಿಯಲ್ಲಿ ಕೂಡ ಉಲ್ಲೇಖನವನ್ನು ಮಾಡಿ ಈಗ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಡಾಕ್ಟರ್ ವಿಜಯ ಮಹಾಂತೇಶ್ ದಾನಮ್ಮನ್ ಅವರಿಗೆ ಕೂಡ ವರದಿಯನ್ನು ಸಲ್ಲಿಸಿದ್ರು. ಈ ವರದಿಯ ಆಧಾರದ ಮೇಲೆ ಕೂಡ ನಾಗರಿಕ ಸಂಹಿತೆ ಕಾಯ್ದೆ ಅಡಿಯಲ್ಲಿ ಕೂಡ ಈ ಒಂದು ಕ್ರಮವನ್ನು ಕೂಡ ಈಗಾಗಲೇ ಕೈಗೊಂಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಕೂಡ ಏನು ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದರು. ಈ ಒಂದು ಬಂದ್ ಬೆಂಬಲ ಆಗಿರ್ಬೋದು ಮತ್ತು ಕೋಮು ಸೂಕ್ಷ್ಮ ಪ್ರದೇಶದಲ್ಲಿ ಅಹಿತಕರ ಘಟನೆಗಳು ಕೂಡ ನಡೆಯುತ್ತನ್ನುವಂಥದ್ದು ಉದ್ದೇಶದಿಂದಾಗಿ ಈ ರೀತಿಯಾದಂಥ ಆದೇಶವನ್ನು ಕೂಡ ಈಗ ಜಿಲ್ಲಾಡಳಿತ ತೆಗೆದುಕೊಂಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ನಾಳೆ ಒಂದಿಷ್ಟು ಕೆಲ ಸಂಘಟನೆಗಳು ಕೂಡ ಬಂದ್ಗೆ ಕರೆಯನ್ನು ಕೊಟ್ಟಿದ್ರೆ, ಆದರೆ ಅಲ್ಲಿ ಏನು ದೂರನ್ನು ಕೊಟ್ಟಿರ್ತಕ್ಕಂಥ ಸಿದ್ದಪ್ಪ ಕಾಳೆ ಅನ್ನುವರು ಕೂಡ ಅದರಾದ ಬಳಿಕ ಕೂಡ ಒಂದು ಮನವಿಯನ್ನು ಕೂಡ ಪೊಲೀಸ್ ಇಲಾಖೆಗೆ ಸಲ್ಲಿಸಿದ್ರು. ಯಾರೇ ಸಂಘಟನೆಗಳು ಕೂಡ ಬಂದನ್ನು ಕರೆ ಕೊಟ್ಟಿದ್ರೆ ಅದಕ್ಕೆ ನಮ್ಮ ಸಮ್ಮತಿ ಇರುವುದಿಲ್ಲ ಮತ್ತು ಅದಕ್ಕೆ ನಾವು ಯಾರು ಕೂಡ ಜವಾಬ್ದಾರಲ್ಲ ಅನ್ನುವಂಥ ಮಾತುಗಳನ್ನು ಆಡಿದ್ರು. ಎಲ್ಲೋ ಒಂದು ಕಡೆ ದೂರುದಾರರೇ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಈ ಬಂದ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತದೆ ಅನ್ನುವಂಥದ್ದು ಕೂಡ ಸದ್ಯ ಆಲೋಚನೆ ಆಗಿರ್ತಕ್ಕಂಥದ್ದು. ಹೀಗಾಗಿ ನಾಳಿನ ಬಂದ್ನ ಮೇಲೆ ಕೂಡ ಎಲ್ಲರ ಚಿತ್ತವು ಕೂಡ ನೆಟ್ಟಿರ್ತಕ್ಕಂಥದ್ದು ಮತ್ತು ಏನು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಾಗಿರ್ಬೋದು ಮತ್ತು ಸಂಸದರಾಗಿರ್ತಕ್ಕಂಥ ಬೊಮ್ಮಾಯಿ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನೀಡಿದ್ರು ಮತ್ತು ಇದಕ್ಕೆ ನಮಗೆ ಬಂದ್ಗೆ ಸಂಪೂರ್ಣವಾದ ಬೆಂಬಲ ಇದೆ ಅನ್ನುವಂಥ ಮಾತುಗಳನ್ನು ಆಡಿದ್ರು. ಅವರ ಭೇಟಿಯ ಬಳಿಕ ಇಷ್ಟೊಂದು ಬೆಳವಣಿಗೆ ಆಗಿರೋದ್ರಿಂದ ನಾಳೆ ಬಂದ್ಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಉಂಟಾಗ್ತದೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಮತ್ತೊಂದು ಕಡೆ ಏನು ಮಾಜಿ ಶಾಸಕರು ಮತ್ತು ಎಸ್ಕಾಂ ಅಧ್ಯಕ್ಷರಾಗಿರ್ತಕ್ಕಂಥ ಅಜ್ಜಂಪೀರ್ ಖಾದ್ರಿ ಅವರು ಕೂಡ
ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅಂಜುಮನ್ ಕಮಿಟಿಯವರು ಕೂಡ ಬಂದ್ ಬೇಡ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಇದು ಕೋಮು ಸೂಕ್ಷ್ಮ ಪ್ರದೇಶ ಆಗಿರೋದು ಮತ್ತು ಇಲ್ಲಿ ಎಲ್ಲರೂ ಕೂಡ ನಾವು ಸಹಬಾಳ್ವೆಯಿಂದ ಬದುಕ್ತಾ ಇದ್ದೇವೆ. ಇಲ್ಲಿ ಈ ರೀತಿ ಬಂದು ಈ ರೀತಿಯಾದಂಥ ಯಾವುದೇ ರೀತಿಯಾದಂಥ ಒಬ್ಬರ ಮೇಲೆ ಪ್ರತ್ಯಾರೋಪಗಳನ್ನು ಮಾಡುವುದು ಬೇಡ ಮತ್ತು ರಾಜಕಾರಣವನ್ನು ಮಾಡುವುದು ಕೂಡ ಬೇಡ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಹೀಗಾಗಿ ಬಂದ್ ಬೇಡ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಒಟ್ಟಿನಲ್ಲಿ ಬಂದ್ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ನಿರ್ಧಾರಗಳಿಲ್ಲ ಮತ್ತು ಹಿಂದೂಪರ ಸಂಘಟನೆಗಳು ಕೂಡ ಬಂದ್ಗೆ ಒಂದು ಕಡೆ ಕರೆಯನ್ನು ಕೊಟ್ಟರೆ ಆ ದೂರುದಾರರೇ ಕೂಡ ಬಂದ್ಗೆ ನಮ್ಮ ಬೆಂಬಲ ಇಲ್ಲವನ್ನಂಥ ಮಾತುಗಳನ್ನು ಆಡಿದ್ದಾರೆ. ಹೀಗಾಗಿ ನಾಳಿನ ಬಂದ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತದೆ ಮತ್ತು ಪ್ರಮೋದ್ ಮುತಾಲಿಕ್ ಅವರ ಮೇಲೆ ಜಿಲ್ಲಾಡಳಿತ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆಗೆ ಕಾರಣ ಆಗ್ತದೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.